ಭಗವದ್ಗೀತೆಯ ಪ್ರಥಮ ಅಧ್ಯಾಯದ 7ನೇ ಶ್ಲೋಕ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ದುರ್ಯೋಧನ ಈ ಶ್ಲೋಕದಲ್ಲಿ ದ್ರೋಣಾಚಾರ್ಯರ ಜೊತೆ ತನ್ನ ಮಾತನ್ನು ಮುಂದುವರೆಸ್ತಾ ಹೇಳ್ತಾನೆ, ದ್ವಿಜೋತ್ತಮರೇ, ಬ್ರಾಹ್ಮಣ ಶ್ರೇಷ್ಠರೇ, ಇನ್ನು ನಮ್ಮ ಪಕ್ಷದಲ್ಲಿ ಯಾರೆಲ್ಲ ಪ್ರಮುಖವಾದ ಸೇನಾಪತಿಗಳಿದ್ದಾರೋ, ಪ್ರಮುಖವಾದಂತಹ ಯೋಧರಿದ್ದಾರೋ ಅವರೆಲ್ಲರ ಹೆಸರುಗಳನ್ನು ಕೂಡ ನಿಮಗೆ ತಿಳುವಳಿಕೆಗಾಗಿ ನಾನು ಹೇಳ್ತೇನೆ, ನಿಮ್ಮ ಜ್ಞಾನಕ್ಕಾಗಿ ನಾನು ಹೇಳ್ತೇನೆ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ಇಷ್ಟು ಹೊತ್ತು ಕೂಡ ಪಾಂಡವ ಪಕ್ಷದ ಪ್ರಮುಖರನ್ನು ಹೇಳಿದ, ಇನ್ನು ಮುಂದೆ ತನ್ನ ಕೌರವ ಪಕ್ಷದಲ್ಲಿರುವಂತಹ ಅನೇಕ ಯೋಧರ ಹೆಸರುಗಳನ್ನು ದ್ರೋಣಾಚಾರ್ಯರ ತಿಳುವಳಿಕೆಗಾಗಿ ತಾನು ಹೇಳ್ತೇನೆ ಅಂತ ಹೇಳುವಂಥದ್ದು ಈ ಶ್ಲೋಕದ ಭಾವಾರ್ಥ. ದುರ್ಯೋಧನ ಹಿಂದಿನ 3 ಶ್ಲೋಕಗಳಲ್ಲಿ ಪಾಂಡವ ಪಕ್ಷದಲ್ಲಿರುವಂತಹ ಪ್ರಮುಖರೆಲ್ಲರ ಹೆಸರುಗಳನ್ನು ಹೇಳಿದ. ಅಲ್ಲದೆ ಅವರ ಒಂದು ಸೈನ್ಯದಲ್ಲಿದ್ದಂತಹ ಯೋಧರನ್ನೆಲ್ಲರನ್ನೂ ತಾನು ಮತ್ತೆ ಮತ್ತೆ ನೆನಪಿಸಿಕೊಳ್ತಾ ತನ್ನ ಮನಸ್ಸಲ್ಲಿದ್ದಂತಹ ವಿಷಾದವನ್ನು, ಬೇಗುದಿಯನ್ನು ದ್ರೋಣಾಚಾರ್ಯರ ಮುಂದೆ ಹೇಳಿಕೊಂಡ. ಇವಾಗ ಈ ಶ್ಲೋಕದ ನಂತರ ನಮ್ಮಲ್ಲಿಯೂ ಕೂಡ ಅನೇಕ ಪ್ರಮುಖರಿದ್ದಾರೆ, ಯೋಧರಿದ್ದಾರೆ, ಅವರ ಪಕ್ಷವನ್ನು ಮಹದೀಂ ಚಮೂಂ ಅಂತ ಹೇಳಿದ, ಅತ್ಯಂತ ದೊಡ್ಡದಾದಂತಹ ಸೈನ್ಯ ಅಂತ ಹೇಳಿದ ದುರ್ಯೋಧನ ನಮ್ಮ ಪಕ್ಷದಲ್ಲಿರುವಂಥವರ ಎಲ್ಲ ಯೋಧರ ಹೆಸರುಗಳನ್ನು ನಿಮ್ಮ ಒಂದು ತಿಳುವಳಿಕೆಗಾಗಿ ನಾನು ಹೇಳ್ತೇನೆ ಅಂತ. ಯಾಕೆ? ದ್ರೋಣಾಚಾರ್ಯರಿಗೆ ಗೊತ್ತಿಲ್ವಾ ಅವರ ಪಕ್ಷದಲ್ಲಿ ಯಾರೆಲ್ಲ ಯೋಧರಿದ್ದಾರೆ ಅಂತ ಹೇಳುವಂಥದ್ದನ್ನು ದುರ್ಯೋಧನ ಹೇಳಿದ ಮೇಲೆ ಅವರು ತಿಳಿದುಕೊಳ್ಬೇಕಾ? ಇಲ್ಲ, ಖಂಡಿತವಾಗಿ ಅವರಿಗೆ ಗೊತ್ತಿದ್ರೂ ಕೂಡ ಇವನು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಇವನ ಮನಸ್ಸಲ್ಲೇ ಇರುವಂತದ್ದು ವಿಷಾದ. ತಾನು ಮತ್ತೊಮ್ಮೆ ತನ್ನ ಸೈನ್ಯದ ಪ್ರಮುಖರನ್ನೆಲ್ಲರನ್ನೂ ಮತ್ತೊಮ್ಮೆ ತಾನು ಗುರುತಿಸಿಕೊಳ್ತಾ ತನ್ನ ಮನಸ್ಸಿಗೆ ತಾನು ಸಮಾಧಾನವನ್ನು ಮಾಡ್ಕೊಳ್ತಾ ಇದ್ದಾನೆ. ಈ ದುರ್ಯೋಧನನಾದರೂ ಕೂಡ ಭೀಮಾರ್ಜುನರು ಅಂತ ಹೇಳಿದ್ರೆ ಕನಸಿನಲ್ಲಿಯೂ ಕೂಡ ಹೆದರಿಕೆಯಿಂದ ಎದ್ದು ಕೂತ್ಕೊಳ್ತಿದ್ದಂತೆ. ಯಾವಾಗ ಏನು ಮಾಡ್ತಾರೋ, ಯುದ್ಧದಲ್ಲಿ ಇವರ ಪರಾಕ್ರಮ ಎಷ್ಟುಂಟು ಅಂತ ಹೇಳುವಂತಹ ಒಂದು ಭಯ ಅವನನ್ನು ಸತತವಾಗಿ ಕಾಡ್ತಿತ್ತು. ಹಾಗಾಗಿ ಇಲ್ಲಿ ಇನ್ನು ಮುಂದೆ ತನ್ನ ಪಕ್ಷದಲ್ಲಿರುವಂತಹ ಯೋಧರೆಲ್ಲರನ್ನೂ ಕೂಡ ಪಟ್ಟಿ ಮಾಡಿ ದ್ರೋಣಾಚಾರ್ಯರ ಮುಂದೆ ತಾನು ಇವರೆಲ್ಲರ ಹೆಸರನ್ನು ಕೂಡ ನಿವೇದಿಸಿಕೊಳ್ತಾನೆ ಹಾಗೂ ತನಗೆ ತಾನೇ ಸಮಾಧಾನ ಮಾಡಿಕೊಳ್ತಾನೆ. ಇದು ಈ ಶ್ಲೋಕದ ಸಾರಾಂಶ. ಶುಭವಾಗ್ಲಿ. ಶ್ರೀ ಕೃಷ್ಣಾರ್ಪಣಮಸ್ತು.